ಕಲ್ಲಿನ ಹಾರವಾದ್ರೂ ಓಕೆ, ಸುಗಂಧರಾಜ ಹೂವಿನ ಹಾರ ಮಾತ್ರ ಬೇಡ. ಸುಗಂಧರಾಜ ಕಂಡ್ರೆ ಡಿಕೆಶಿಗೆ ಅಷ್ಟೊಂದು ಭಯನಾ? ಹೂವಿನ ಹಾರಕ್ಕೆ ಡಿಕೆಶಿ ಕೊರಳನ್ನೇ ಒಡ್ಲಿಲ್ಲ ಯಾಕೆ? ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ಸುಗಂಧರಾಜ ಹೂ ಅಂದ್ರೆ ಅಷ್ಟು ಭಯಾನ. ನನ್ಗೆ ಕಲ್ಲಿನ ಹಾರವಾದ್ರೂ ಹಾಕಿ, ಆದ್ರೆ ಸುಗಂಧರಾಜ ಹಾಕಬೇಡಿ ಅಂತ ಡಿಕೆಶಿ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮುಳವಾಡಕ್ಕೆ ಇವತ್ತು ಡಿಕೆಶಿ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಸ್ಥಳೀಯರು ಅವರಿಗೆ ಸುಗಂಧರಾಜ ಹೂವಿನ ಹಾರ ಹಾಕೋಕೆ ಮುಂದಾದ್ರು. ಸ್ಥಳೀಯರನ್ನ ತಡೆದ ಡಿಕೆ ಶಿವಕುಮಾರ್ ಹಾರವನ್ನ ಹಾವಿನ ರೀತಿ ನೋಡ್ಬಿಟ್ರು. ಎರಡೇ ಬೆರಳಲ್ಲಿ ಹಾರವನ್ನ ಪಕ್ಕಕ್ಕೆ ಸರಿಸಿದ ಡಿಕೆಶಿ ನನ್ಗೆ ಸುಗಂಧರಾಜ ಹೂವನ್ನ ಹಾಕಬೇಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ನಿಮ್ಗೆ ಹಾಕ್ಲೇಬೇಕು ಅನ್ಸಿದ್ರೆ ಕಲ್ಲಿನ ಹಾರವನ್ನಾದ್ರೂ ಹಾಕಿ, ಆದ್ರೆ ಹೂ ಬೇಡ ಅಂತ ಹೇಳಿದ್ರು. ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿರೋದು. ಸುಗಂಧರಾಜ ಬಿಟ್ಟು ಏನ್ ಬೇಕಾದ್ರೆ ಕಲ್ಲಲ್ಲಿ ಒಂದು ಉಲಾರ ಕಟ್ಟಿ, ಸುಗಂಧರಾಜ ಬಿಟ್ಟು ಏನ್ ಬೇಕಾದ್ರೆ ಕಲ್ಲಲ್ಲಿ ಒಂದು ಉಲಾರ ಕಟ್ಟಿ, ಸುಗಂಧರಾಜ ಬೇಡ, ಸುಗಂಧರಾಜ ಬೇಡ. ಐದಡಿ ದೂರದಿಂದ ಗುಂಡು ಹಾರಿಸಿದ ಪರಶುರಾಮ್, ಗೌರಿ ಲಂಕೇಶ್ ಮನೆ ಬಳಿ ಎಸ್ಐಟಿಯಿಂದ ಮರು ಸೃಷ್ಟಿ, ಸ್ಫೋಟಕ ಮಾಹಿತಿ ಹೊರಹಾಕಿದ ಆರೋಪಿ. ಗೌರಿ ಲಂಕೇಶ್ ಹತ್ಯೆ ರಹಸ್ಯವನ್ನ ಇದೀಗ ಹಂತಕ ಪರಶುರಾಮ್ ಬೆಚ್ಚಿಡ್ತಾ ಇದ್ದಾನೆ. ಹಂತಕ ಪರಶುರಾಮ್ ವಾಗ್ಮೋರೆಯಿಂದ ಸ್ಫೋಟಕ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಗೌರಿ ಮನೆ ಬಳಿ ಮರು ಸೃಷ್ಟಿ ವೇಳೆ ಬಾಯಿ ಬಿಟ್ಟಿದ್ದಾನೆ ಸ್ಫೋಟಕ ಸತ್ಯವನ್ನ ಆರೋಪಿ. ಗೌರಿ ಹತ್ಯೆ ಕೇಸ್ ಬಗ್ಗೆ ಈಗ ಸ್ಫೋಟಕ ಮಾಹಿತಿಯನ್ನ ಆರೋಪಿ ಬಾಯ್ಬಿಟ್ಟಿದ್ದಾನೆ ಅಂತ ಗೊತ್ತಾಗಿದೆ. ಗೌರಿ ಲಂಕೇಶ್ ಹತ್ಯೆ ರಹಸ್ಯವನ್ನ ಈಗ ಹಂತಕ ಪರಶುರಾಮ್ ಎಸ್ಐಟಿ ಮುಂದೆ ಒಂದೊಂದಾಗಿ ಮಾಹಿತಿಯನ್ನ ಬಿಚ್ಚಿಡ್ತಾ ಇದ್ದಾನೆ. ಇನ್ನು ಸ್ಫೋಟಕ ಮಾಹಿತಿಯನ್ನ ಈಗ ಪರಶುರಾಮ್ ವಾಗ್ಮೋರೆ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿರೋದು. ಗೌರಿ ಮನೆ ಬಳಿ ಮರು ಸೃಷ್ಟಿಯನ್ನ ಮಾಡಿದ್ರು ಎಸ್ಐಟಿ ಟೀಮ್ ಅವರು. ಯಾವ ರೀತಿ ಶೂಟ್ ಅನ್ನ ಆತ ಮಾಡ್ದ ಅಂತೆಲ್ಲ ಮಾಡಿದಾಗ ಕೇಳಿದಾಗ ಆತ ಸ್ಫೋಟಕ ಮಾಹಿತಿಯನ್ನ ಒಂದೊಂದೇ ಬಾಯ್ಬಿಡ್ತಾ ಇದ್ದಾನೆ. ಮನೆ ಬಳಿ ಹೋಗ್ತಾ ಇದ್ದಂತೆ ತಪ್ಪನ್ನ ಒಪ್ಕೊಂಡಿದ್ದಾನೆ. ಮೊದಲು ಗೌರಿ ಹಣೆಗೆ ಗುರಿ ಇಟ್ಟು ಫೈರ್ ಮಾಡಿದ್ದೀನಿ ಅನ್ನೋ ಮಾಹಿತಿಯನ್ನ ಈಗ ಪರಶುರಾಮ್ ವಾಗ್ಮೋರೆ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಮರು ಸೃಷ್ಟಿ ಮಾಡ್ತಾ ಇದ್ರು ಎಸ್ಐಟಿ ಅಧಿಕಾರಿಗಳು. ಯಾವ ರೀತಿಯಾಗಿ ಗೌರಿ ಮನೆ ಹತ್ರ ಹೋಗಿ ಶೂಟ್ ಮಾಡಿದ್ರು, ಅಂದ್ರೆ ಅಲ್ಲಿ ಏನೆಲ್ಲ ಅವತ್ತು ಘಟನೆ ಆಗಿತ್ತು ಅದನ್ನ ಮರು ಸೃಷ್ಟಿ ಮಾಡಿದಾಗ ಪರಶುರಾಮ್ ವಾಗ್ಮೋರೆ ಒಂದೊಂದೇ ಸ್ಫೋಟಕ ಮಾಹಿತಿಯನ್ನ ಈಗ ಅಧಿಕಾರಿಗಳ ಮುಂದೆ ಬಾಯ್ಬಿಡ್ತಾ ಇದ್ದಾನೆ. ಹೌದು, ನಾನು ಶೂಟ್ ಮಾಡಿದ್ ನಿಜ ಅಂತ ಕೂಡ ಈಗ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ನೀನು ಕೃಷ್ಣನ ವಂಶಸ್ಥ, ಭಗವಂತನ ವಂಶಸ್ಥ ಅಂತ ಹೇಳಿ ಬ್ರೈನ್ ವಾಶ್ ಅನ್ನ ಕೂಡ ಮಾಡಿದ್ರು. ಗೌರಿ ಹತ್ಯೆಗಾಗಿ ನೀನು ಹುಟ್ಟಿರೋದು ಅಂತೆಲ್ಲ ನನಗೆ ಬ್ರೈನ್ ವಾಶ್ ಮಾಡಿದ್ರು ಅಂತ ಕೂಡ ಆತ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಸದ್ಯ ಪಶ್ಚಾತ್ತಾಪವನ್ನ ಈಗ ಹಂತಕ ಪರಶುರಾಮ್ ವಾಗ್ಮೋರೆ ಪಡ್ತಾ ಇದ್ದಾನೆ. ಗೌರಿ ಹಣೆಗೆ ಇಟ್ಟಿದ್ದ ಗುರಿ ಮಿಸ್ ಆಗಿತ್ತು ಅಂತ ಆತ ಈ ಹಿಂದೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ಬಳಿಕ ಗೇಟಿಂದ ಒಳಗೆ ನುಗ್ಗಿ ಗುಂಡು ಹಾರಿಸಿದ್ದಾಗಿ ಆತ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ತಪ್ಪನ್ನ ಒಪ್ಕೊಂಡಿದ್ದಾನೆ. ಒಂದ್ಸತಿ ನಾನು ಗೇಟ್ ಹೊರಗಡೆಯಿಂದ ಶೂಟ್ ಮಾಡಿದೆ, ಅದು ಮಿಸ್ ಫೈರ್ ಆಯಿತು. ಮತ್ತೆ ಒಳಗಡೆ ಹೋಗಿ ಗೇಟ್ ಒಳಗಡೆ ಹೋಗಿ ನಾನು ಹಣೆಗೆ ಶೂಟ್ ಮಾಡಿದ್ದೀನಿ. ಸುಮಾರು ಒಂದು 5 ಅಡಿ ದೂರದಿಂದ ಶೂಟ್ ಮಾಡಿರೋದು ನಿಜ ಅಂತ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಆರೋಪಿ ಪರಶುರಾಮ್ ವಾಗ್ಮೋರೆ ಅಂತ ಗೊತ್ತಾಗಿದೆ. ಅಂದ್ರೆ ಮರು ಸೃಷ್ಟಿ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಅವತ್ತು ರಾತ್ರಿ ಏನ್ ಘಟನೆ ಆಗಿತ್ತು, ಗೌರಿ ಎಂಟ್ರ್ ಆದಾಗ ಮನೆಗೆ ಶೂಟ್ ಯಾವ ರೀತಿ ಆಗಿರಬಹುದು ಅಂತ ಘಟನೆಯಲ್ಲೆಲ್ಲ ಅಂದ್ರೆ ಮರುಸೃಷ್ಟಿ ಮಾಡಿದಾಗ ಈತ ಆರೋಪಿ ಪರಶುರಾಮ್ ವಾಗ್ಮೋರೆ ಈಗ ತಪ್ಪನ್ನ ಒಪ್ಕೊಂಡಿರೋದು. ಹೌದು, ನಾನು ಆತರ ಮಾಡಿದ್ದೆ, ಶೂಟ್ ಮಾಡಿದ್ದು ನಿಜ. ಫಸ್ಟ್ ಗೇಟಿಂದ ಹೊರಗಡೆ ನಿಂತ್ಕೊಂಡು ಶೂಟ್ ಮಾಡಿದೆ, ಅದು ಮಿಸ್ ಫೈರ್ ಆಯಿತು. ನಂತರ ಗೇಟ್ ಒಳಗಡೆ ಹೋಗಿ ಸುಮಾರು ಒಂದು 5 ಅಡಿ ದೂರದಿಂದ ನಾನು ಹಣೆಗೆ ಗುರಿ ಇಟ್ಟು ಶೂಟ್ ಮಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಕಿರಣ್ ಹೌದು ನಾನೇ ಗುಂಡು ಹಾರಿಸಿದ್ದು ಅಂತ ಈಗ ಆರೋಪಿ ಪರಶುರಾಮ್ ವಾಗ್ಮೋರೆ ಒಪ್ಕೊಂಡಿದ್ದಾನೆ. ಹಿಂದೆ ಎಸ್ಐಟಿ ಕೂಡ ಇದನ್ನ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿತ್ತು ಈತನೇ ಗುಂಡು ಹಾರಿಸಿದ್ದು ಅಂತ. ಬಟ್ ಈ ಘಟನೆಯೆಲ್ಲ ಮರುಸೃಷ್ಟಿ ಮಾಡಿದಾಗ ಬಹುಶಃ ಆತನಿಗೆ ಒಂದು ಪಶ್ಚಾತ್ತಾಪ ಕಾಡಿದೆ ಅನ್ಸುತ್ತೆ. ಏನೆಲ್ಲ ಆತರ ಸ್ಫೋಟಕ ಮಾಹಿತಿಯನ್ನ ಈಗ ಬಾಯ್ಬಿಟ್ಟಿದ್ದಾನೆ ಪರಶುರಾಮ್? ಶರ್ಮಿತಾ, ಏನಂದ್ರೆ ಗೌರಿ ಹತ್ಯೆ ನಂತರ ಅದ ಸಾಕಷ್ಟು ಸಂಚಲನ ಮೂಡಿತ್ತು. ಸೆಪ್ಟೆಂಬರ್ 5ಕ್ಕೆ ಗೌರಿ ಹತ್ಯೆ ಆಗಿತ್ತೆ. ಅವತ್ತು ಏನೆಲ್ಲ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಇತ್ತೀಚೆಗಷ್ಟೇ ಸಹ ಕೆಲ ದಿನಗಳ ಹಿಂದೆ SIT ತಂಡ ಪರಶುರಾಮ್ ಆರೋಪಿ ಏನಿದ್ದಾನೆ ಆತನನ್ನ ಕರ್ಕೊಂಡೋಗಿ ಒಂದು ಮರುಸೃಷ್ಟಿ ಮಾಡ್ತಾರೆ, ಮಹಜರ್ ಮಾಡೋ ಸಂದರ್ಭದಲ್ಲಿ ಪರಶುರಾಮ್ ವಾಗ್ಮೋರೆ ಹೇಳಿರ್ತಕ್ಕಂಥದ್ದು, ನಾನು ಇಂಥದೇ ಸ್ಥಳದಲ್ಲಿ ನಿಂತಿದ್ದೆ, ಹೀಗೆ ಫೈರ್ ಮಾಡಿದೆ, ಮತ್ತೆ ಇಲ್ಲಿ ಕಾದು 2 ದಿನಗಳಿಂದ ಕಾದು ಕುಳಿತಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಆತ ತಪ್ಪೊಪ್ಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ 7:50 ಸುಮಾರಿಗೆ ಗೌರಿ ಲಂಕೇಶ್ ಆ ದಿನ ಮನೆಯ ಬಳಿ ಬರ್ತಾರೆ, ಗೇಟ್ ಅನ್ನ ಓಪನ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಂದಂತ ಪರಶುರಾಮ್ ಏಕಾಏಕಿ ಹಣೆಗೆ ಫೈರ್ ಮಾಡ್ತಾನೆ. ಆದ್ರೆ ಅದು ಮಿಸ್ ಫೈರ್ ಆಗುತ್ತೆ. ನಂತರ ಗೇಟ್ ನಿಂದ ಒಳಗೆ ಹೋಗಿ ತಪ್ಪಿಸ್ಕೊಂಡಂತ ಗೌರಿ ಲಂಕೇಶ್ ಒಳಗಡೆ ಹೋಗಿ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಪರಶುರಾಮ್ ವಾಗ್ಮೋರೆ ಒಳಗಡೆ ಎಂಟ್ರಿ ಆಗಿ ಗೇಟ್ ನಿಂದ ಒಳಗೆ ನುಗ್ಗಿ ಅಲ್ಲಿ ಮನಬಂದಂತೆ ಫೈರ್ ಮಾಡಿರ್ತಕ್ಕಂಥದ್ದು. ಸುಮಾರು 10ರಿಂದ 15 ರೌಂಡ್ ನಾನು ಫೈರ್ ಮಾಡಿದ್ದೆ ಅಂತ ಸಹ ಆತ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಮತ್ತೊಂದೆಡೆ ಈ ಘಟನೆಯನ್ನ ಸಂಪೂರ್ಣವಾಗಿ ಮರುಸೃಷ್ಟಿ ಮಾಡಿದ ಸಂದರ್ಭದಲ್ಲಿ ಆತ ಎಲ್ಲಾ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಹೇಗಾಗಿ ನಾವು ಸ್ಕೆಚ್ ರೂಪಿಸಿದ್ದೋ, ಎಲ್ಲೆಲ್ಲಿ ನಿಂತಿದ್ದೆ, ಹೇಗೆ ಫೈರ್ ಮಾಡಿದೆ, ಮತ್ತೆ ಎಷ್ಟು ಬುಲೆಟ್ ಫೈರ್ ಆದೋ, ಮತ್ತೆ ನಾವು ಎಷ್ಟು ದಿನಗಳಿಂದಲೂ ಸಹ ಫಾಲೋ ಮಾಡ್ತಾ ಇದ್ದೋ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾನೆ. ಮತ್ತೊಂದೆಡೆ ನನಗೆ ಈ ಹತ್ಯೆಗೆ ಮುಂಚೆ ಸಾಕಷ್ಟು ಟ್ರೈನಿಂಗ್ ಸಹ ಕೊಟ್ಟಿದ್ರು. ಬುಲೆಟ್ ಟ್ರೈನಿಂಗ್ 500 ಬಾರಿ ನಾನು ಫೈರ್ ಮಾಡಿ ಟ್ರೈನಿಂಗ್ ತಗೊಂಡಿದ್ದೆ ಅಂತ ಸಹ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಮುಂಚೆ ನನ್ನ ಹತ್ಯೆಗೆ ಸೆಲೆಕ್ಟ್ ಮಾಡೋ ಮುಂಚೆ ನಾನು ಸಾಕಷ್ಟು ತಯಾರಿ ನಡೆಸಿದ್ರು ನನಗೆ ಅಂತ ಸಹ ಹೇಳಿರ್ತಕ್ಕಂಥದ್ದು. ನನ್ನ ಬ್ರೈನ್ ಅನ್ನ ವಾಶ್ ಮಾಡಿದ್ರು. ಯೂಟ್ಯೂಬ್ ನಲ್ಲಿ ಗೌರಿ ಲಂಕೇಶ್ ಭಾಷಣಗಳು ಏನಿದಾವೆ, ಹಿಂದೂ ವಿರೋಧಿ ಭಾಷಣಗಳೇನಿದಾವೆ ಅವನ್ನೆಲ್ಲ ತೋರಿಸಿ ನನಗೆ ಬ್ರೈನ್ ವಾಶ್ ಮಾಡಿದ್ರು. ನೀನು ಕೃಷ್ಣನ ವಂಶಸ್ಥ, ನೀನು ಭಗವಂತನ ವಂಶಸ್ಥ, ನೀನು ಗೌರಿ ಹತ್ಯೆ ಮಾಡೋದಕ್ಕೆ ನೀನು ಹುಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ನನಗೆಲ್ಲ ಬ್ರೈನ್ ವಾಶ್ ಮಾಡಿದ್ರು ಅಂತ ಸಹ SIT ತನಿಖೆ ವೇಳೆ ಆತ ತಪ್ಪೊಪ್ಪಿಗೆ ನೀಡಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು. ಇನ್ನು 14 ದಿನಗಳ ಬಳಿಕ ಗೌರಿ ಹತ್ಯೆ ಆರೋಪಿ ಪರಶುರಾಮ್ ವಾಗ್ಮೋರೆಯನ್ನ ಪೋಷಕರು ಭೇಟಿ ಮಾಡಿದ್ರು. ವಿಜಯಪುರದಿಂದ ಇವತ್ತು ಬೆಳಗ್ಗೆ ಆಗಮಿಸಿದ ವಾಗ್ಮೋರೆ ಪೋಷಕರು SIT ಕಚೇರಿಯಲ್ಲಿ ಪರಶುರಾಮ್ನನ್ನ ನೋಡಿ ಕಣ್ಣೀರನ್ನ ಇಟ್ರು. ಇನ್ನು ತಾಯಿಯನ್ನ ನೋಡ್ತಾ ಇದ್ದಂತೆ ಪರಶುರಾಮ್ ಕೂಡ ಗಳಗಳನ್ನೇ ಹತ್ತಿದ್ದಾನೆ. ಮಗನ ಸ್ಥಿತಿ ನೋಡಿದ ತಾಯಿ ಜಾನಕಿಬಾಯಿ SIT ಕಚೇರಿಯಲ್ಲೇ ಗೋಳಾಡಿದ್ದಾರೆ. ಇನ್ನು ಪರಶುರಾಮ್ ತಾಯಿ ಜಾನಕಿಬಾಯಿ ಜೊತೆ ನಮ್ಮ ಪ್ರತಿನಿಧಿ ಮುನಿರಾಜು ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನೀಗ ನೋಡ್ಕೊಂಬನ್ನಿ. ಪರಶುರಾಮ್ ತಾಯಿ ಜಾನಕಿಬಾಯಿ ಅವರು ನಮ್ಮ ಜೊತೆ ಇದ್ರೆ ಅವ್ರನ್ನ ಕೇಳ್ಬೋದು. ಅಮ್ಮ, ನೀವು ನಿಮ್ಮ ಮಗನ್ ನೋಡಿದ್ರ, ಹೇಗಿದೆ ನಿಮ್ಮ ಮಗ ಅಂತ ಹೇಳಿ? ಆರಾಮದಾನ್ರಿ ಸರ್, ಆರಾಮದಾನ್ರಿ. ಏನು ಮಾತಾಡಿದ್ರ ಮಗನ ಜೊತೆ? ಹಾ, ಮಾತಾಡಿದ್ರಿ. ಏನ್ ಹೇಳ್ದ ನಿಮ್ ಜೊತೆ ನೀವು ಭೇಟಿ ಮಾಡಿದಾಗ? ಏನು ಹೇಳಿಲ್ರಿ, ಅಳಬೇಡ ಮಮ್ಮಿ, ನಾ ಏನು ಮಾಡಿಲ್ಲ, ನಾ ಬರ್ತೀನಿ, ಅಳಬೇಡ ಮಮ್ಮಿ ಅಂತ ಹೇಳ. ನೀವು ನಿಮ್ ಮಗನಿಗೆ ಏನ್ ಹೇಳಿದ್ರಮ್ಮ ಭೇಟಿ ಮಾಡಿದಾಗ? ನೀ ಏನೋ ಮಾಡಿಲ್ಲ ಅಂದ್ರೆ ನೀ ಧೈರ್ಯ ತಗೋಪ್ಪ, ನೀ ಆತ್ಮವಿಶ್ವಾಸ ನಿನಗ ಅದ, ಏನು ಅಳಬೇಡ, ಎದಿ ಹೊಡಿಬೇಡ ಧೈರ್ಯ ಹೇಳಿ ಬಂದೇವಿ. ಮತ್ತೆ ಇದು ಈ ಕೇಸಲ್ಲಿ ನಿಮ್ ಮಗನ ಅರೆಸ್ಟ್ ಮಾಡಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಮಗ ತಪ್ಪು ಮಾಡಿದ್ದೇನೆ ಅನ್ಸುತ್ತೆ ನಿಮ್ಗೆ? ನಮ್ ಮಗ ತಪ್ಪು ಮಾಡಿಲ್ರಿ ಸರ್, ನಮ್ ಮಗ ತಪ್ಪು ಮಾಡಿಲ್ಲ ಅನ್ನೋದು ನಮ್ದು ಆತ್ಮವಿಶ್ವಾಸ ಅದ ರೀ ನಮಗ. ನಮ್ ಮಗ ತಪ್ಪು ಮಾಡಿಲ್ಲ. ನೀವು ನೋಡಿದಾಗ ನಿಮ್ ಮಗ ಯಾವ ರೀತಿ ಇದೆ ಒಳಗಡೆ? ಏನ್ ಅಳುವಂತದ್ದು? ಅವ ಏನ್ ಹತ್ತಿಲ್ರಿ ಸರ್, ಅವ ಹತ್ತಿಲ್ಲ. ನಾನ್ ಅಳದ್ ನೋಡಿ ಹತ್ತ, ನಾವ ನಾ ಏನು ಮಾಡೇ ಇಲ್ಲ ಅಂತ ಹೇಳಿ ಮಾತಾಡಕ್ ಆಗೋದು. ಇದು ಪರಶುರಾಮ್ ವಾಗ್ಮೋರೆ ಅವರ ತಾಯಿಯಾದಂತ ಜಾನಕಿಬಾಯಿ ಅವರು ಹೇಳ್ತಾ ಇರೋದು. ನಮ್ಮ ಮಗ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಮಗಿದೆ. ಈ ಒಂದು ತನಿಖೆ ನಂತರ ನಮ್ಮ ಮಗ ಹೊರಗಡೆ ಬರ್ತಾನೆ ಅನ್ನೋ ಒಂದು ವಿಶ್ವಾಸ ಸಹ ಅವರ ತಾಯಿಯಲ್ಲಿ ಕಾಣ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.